ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ನಮ್ಮ ನವಶಕ್ತಿ ಪೀಠಂ ವತಿಯಿಂದ ಹೊಸ ಚಾನಲ್ ಇದೇ ಡಿಸೆಂಬರ್ 1ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. ಸೊ ಡಿವೈನ್ ಟೈಮ್ ಚಾನಲ್ನ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡ್ಬೋದು. ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ಗೆ ಹೋದರೆ ನಿಮಗೆ ಲಿಂಕ್ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಬೋದು. ಸೊ ಡಿವೈನ್ ಟೈಮ್ ಸ್ಟಾರ್ಟ್ ಯುವರ್ ಗುಡ್ ಟೈಮ್. ಏನಿದ್ರ ಒಂದು ವಿಶೇಷತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಸಾಕಷ್ಟು ನಿಮಗೆ ಒಂದು ರೆಮಿಡೀಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಿಮಗೆ ಪ್ರಾಕ್ಟಿಕಲ್ ಆಗಿ ಗುರುಗಳು ಮಾಡಿ ತೋರಿಸ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಒಂದು ವಿಚಾರವನ್ನು ಓದಿದ್ದು ಅದನ್ನು ನೋಟ್ ಮಾಡ್ಕೊಂಡು ನಾನು ಬಂದಿದ್ದೀನಿ. ಕಲ್ಲು ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ದೇವರಾಯಿತು. ಸೊ ಕಲ್ಲು ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ದೇವರಾಯಿತು. ಮನುಷ್ಯ ಜೀವನ ಪೂರ್ತಿ ದೇವಸ್ಥಾನಕ್ಕೆ ಹೋದರೂ ಮನುಷ್ಯ ಆಗಲೇ ಇಲ್ಲ, ಅವನು ಮನುಷ್ಯನೇ ಆಗಲೇ ಇಲ್ಲ. ಸೊ ಈ ಒಂದು ಮಾತಿನ ನಿಮ್ಮ ಒಂದು ಅನುಭವ ಹೇಳೋದಾದರೆ ಏನು ಹೇಳ್ತೀರಾ ಗುರುಗಳೇ? ಎಷ್ಟು ಚೆನ್ನಾಗಿತ್ತು ಇದು, ಅದಕ್ಕೆ ಇದನ್ನು ನೋಟ್ ಮಾಡ್ಕೊಂಡು ಬಂದೆ. ಸೊ ಕಲ್ಲು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರಾಯಿತು, ಆದರೆ ಮನುಷ್ಯ ಜೀವನ ಪೂರ್ತಿ ದೇವಸ್ಥಾನಕ್ಕೆ ಹೋದರೂ ಅವನು ಮನುಷ್ಯನೇ ಆಗಲೇ ಇಲ್ಲ ಅಲ್ವಾ ಅಂತ ಇದೆ ಗುರುಗಳೇ. ಸೊ ಒಂದು ವರ್ಡಿಂಗ್ಸ್ ನೋಡಿ ನನಗೆ ಇಷ್ಟ ಆಯಿತು, ಅದಕ್ಕೆ ನಿಮ್ಮ ಒಂದು ಅನುಭವ ಕೇಳೋಣ ಇದ್ರ ಬಗ್ಗೆ ಅಂತ ಕೇಳ್ತಾ ಇದ್ದೀನಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಂಥ ಕೋಟ್ಸ್ ಬಹಳ ಇಷ್ಟ ನನಗೆ. ನಿಜ ಅದು. ನೋಡಿ, ಒಂದು ಕಲ್ಲು ಎಲ್ಲೋ ಬಿದ್ದಿರತಕ್ಕಂತಹ ಕಲ್ಲಿಗೆ ನಾವೊಂದಷ್ಟು ಆ ಉಳಿ ಪೆಟ್ಟುಗಳು ಕೊಟ್ಟಾಗ, ಯಾವಾಗ ನಾವು ಆ ಒಂದು ಉಳಿ ಪೆಟ್ಟುಗಳು ಕೊಡ್ತೀವೋ ಅದೊಂದು ಶಿಲೆಯಾಗಿ ದೇವರಾಗಿ ಕಂಗೊಳಿಸುತ್ತೆ, ಅಥವಾ ಬೇರೆ ಇನ್ನೇನೋ ಡಿಸೈನ್ ಪಡ್ಕೊಳ್ಳುತ್ತೆ. ಅದು ನೀವು ಹೇಳಿದಾಗೆ ಮನುಷ್ಯ, ಅಟ್ಲೀಸ್ಟ್ ಮನುಷ್ಯ ಆದರೆ ಸಾಕು, ದೇವರಾಗೋದು ಬೇಡವ, ಮನುಷ್ಯನಾಗ್ಬಿಟ್ರೆ ಸಾಕು. ಮೃಗಕ್ಕಿಂತೂ ಆ ಕಡೆ. ಇದು ಹೆಂಗೆ ತೆಗೆದುಕೊಳ್ಬೇಕು ಅಂತಂದರೆ, ಒಂದು ಸ್ವಲ್ಪ ನನ್ನ ಅನುಭವದಲ್ಲಿ ಇದನ್ನು ನಾನು ಎಕ್ಸ್ಪ್ಲೇನ್ ಕೊಡೋದಾದರೆ, ನಾನು ಸ್ವಲ್ಪ ಈ ಲೋಕ ಕಲ್ಯಾಣಾರ್ಥವಾಗಿ ಯಾಗ ಯಜ್ಞಗಳನ್ನು ಮಾಡ್ತಿರ್ತೀನಿ. 2003, 4, 5 ಆ ದಿನಗಳಲ್ಲಿ ಇನ್ನೂ ಮೊಬೈಲ್ ಇಲ್ಲ, ಇತ್ತು ತೀರಾ ಕಡಿಮೆ. ಬಟ್ ನಾನು 98ಇಂದ ಬಳಸ್ತಿದ್ದೆ. 98ಅಲ್ಲೇ ಎಲ್ಲೂ ಇಲ್ಲ, ಮೊಬೈಲ್ಗಳು ಇಲ್ಲ, ಇತ್ತೇನೋ ಬೆರಳೆಣಿಕೆ ಎಷ್ಟು. 98, 99, 2000 ಅಲ್ಲೆಲ್ಲ ಕೂಡ ಆಲ್ಕಾಟೆಲ್ ಅಂತ, ಮೊದಲು ಆಲ್ಕಾಟೆಲ್ ಅಂತೇಳಿ ಅದು ವಾಕಿ ಟಾಕಿ ನನಗೆ ಇಷ್ಟದ್ದು ಬರ್ತಾಯಿತ್ತು. ಅದೊಂದು ಇನ್ಕಮಿಂಗ್ ಕೂಡ 3-4 ರೂಪಾಯಿ ಕಟ್ಟಾಗ್ತಿತ್ತು. ಆ ಸಂದರ್ಭದಲ್ಲಿ ನಾನೆಲ್ಲೋ ಕಾರ್ಯಕ್ರಮಕ್ಕೆ ಅಂತ ಈ ಪ್ರತಿಷ್ಠಾಪನೆಗಳು, ಈ ತರಹದ್ದು ದೇವಾಲಯಗಳ ಒಂದು ಶಂಕುಸ್ಥಾಪನೆ, ಅದರ ಕೆಳಗಡೆ ಬೀಜಾಕ್ಷರಗಳು ಬರೆಯುವಂಥ ಇವೆಲ್ಲದಕ್ಕೆಲ್ಲದ್ರ ತುಂಬ ಒಂದಷ್ಟು ಜನ ಈ ಶ್ರೀವಿದ್ಯೋಪಾಸನೆ ಮಾಡಿ ಒಂದಷ್ಟು ಜನ ಕುಳಿತುಕೊಂಡು ಒಬ್ಬರಷ್ಟು ಬೀಜಾಕ್ಷರಗಳು ಬರೆದು ಬಿಟ್ಟು ಕೆಳಗಡೆ ಹಾಕುವಂಥದ್ದೆಲ್ಲ ಎಲ್ಲ ಇರುತ್ತೆ. ಆ ಸಂದರ್ಭದಲ್ಲಿ ನನ್ನ ಗುರುಗಳೊಬ್ಬರು ಸವ್ಯಸಾಚಿ ಸ್ವಾಮೀಜಿ ಅಂತ ಇದ್ದರು. ಯಾರೋ ಜೊತೆಲಿದ್ದವರು ಹೇಳಿಬಿಟ್ಟಿದ್ದಾರೆ, ಸ್ವಾಮೀಜಿ ಹಿಂಗೆ ಪೊದ್ದುಕಿಟ್ಟೆ ಮೊಬೈಲ್ ಇರ್ಕ ಅವಾಗಿಟ್ಟೆ ಮೊಬೈಲ್ ಇರ್ಕ ಏನರ ಮೊಬೈಲ್ ಇರ್ಕ ಏನಕ್ಕಿಟ್ಟೆ ಅಂತಂದರು. ಏನು ಹೇಳಬೇಕು ಗೊತ್ತಾಗಲಿ, ಸಡನ್ನಾಗಿ ಹೇಳಿಬಿಟ್ಟಿದ್ದಾರೆ. ನನಗೆ ಭಯ. ಅಂದರೆ ನಿನಗೇನಕ್ಕೆ ಬೇಕದು ಅಂತ ಅಂದ್ಬಿಟ್ರೆ, ಯಾರು ಇಟ್ಕೊಳ್ಳೋದದು, ನೀನು ಯಾಕೆ ಇಟ್ಕೊಂಡಿದೀಯಾ ಇನ್ನೇನಾದ್ರು ಅಂದರೆ ಹಾಗನ್ಲಿಲ್ಲ. ವಾವ್, ರಂಭ ನನ್ನದು ಅಂತ ಖುಷಿ ಪಟ್ಬಿಟ್ರು. ಅಮ್ಮಯ್ಯ, ನನಗೊಂದು 2 ರೆಕ್ಕೆ ಎಕ್ಸ್ಟ್ರಾ ಬಂತು, ಖುಷಿ ಪಟ್ಟರು ಅದನ್ನು. ಆಮೇಲೆ ಲ್ಯಾಂಡ್ಲೈನ್ಗಳಿರೋದು ಕೂಡ ಕಷ್ಟ, ಯಾರೋ ಸ್ವಲ್ಪ ಚೆನ್ನಾಗಿರೋದು ಮನೇಲಿ ಮಾತ್ರ ಇರ್ತಿತ್ತು ಅಂಥ ಸಂದರ್ಭಗಳಲ್ಲಿ. ಆಮೇಲೆ ಎಲ್ಲ ಕಾಯಿನ್ ಫೋನೆಲ್ಲ ಬರ್ತಿದ್ದು ಅವಾಗೆಲ್ಲ. ಮತ್ತು ಇವ್ರ ಮನೆಗೆ ಈ ನನ್ನ ಮೊಬೈಲಿಂದಲೇ ಮಾಡಿ ಮಾತಾಡೋರು ಬಹಳ ಖುಷಿಪಟ್ಟರು. ಇದನ್ನು ನಾನು ಯಾಕೆ ಹೇಳಿದೆ ನಿಮಗೆ, ಇದರ ಅವಶ್ಯಕತೆ ಇಲ್ಲ. ನನ್ನ ಅನುಭವ ಹೇಳಬೇಕಾದ್ರೆ, ಈ ಸಂದರ್ಭದಲ್ಲೇ ನಾನು ಯಜ್ಞ ಯಾಗಗಳು ವಿಪರೀತವಾಗಿ ಮಾಡ್ತಿದ್ದೆ. 108 ಹೋಮಕುಂಡಗಳು, ಲೋಕ ಕಲ್ಯಾಣಾರ್ಥವಾಗಿ ಮಹಾಸುದರ್ಶನ ಯಾಗ ಮತ್ತು ಕಲ್ಯಾಣೋತ್ಸವ ಅಂತ ತುಂಬ ಚೆನ್ನಾಗಿ ಮಾಡ್ತಿದ್ವಿ. ಆ ಸಂದರ್ಭ 24 ತಾಸು ಹೋಮ. ಎಷ್ಟು ಅಂದರೆ ಒಂದು ಹೋಮಕುಂಡ 15x15, 15ಕ್ಕೆ 15, ಆಳನು 15. ಎಷ್ಟು ಟ್ಯಾಕ್ಟ್ರಿ ಗಟ್ಟಿಗಳು ಹಾಕಿದ್ರೂ ಅದು ದೊಡ್ಡ ಮರಗಳು ಒಂದು ಕಾಡನ್ನು ಹಾಕಿದ್ರೂ ಆಗಲ್ಲ, ಅಷ್ಟೆಲ್ಲ ದೊಡ್ಡ ವಿಪರೀತ ಟಿನ್ ಗಟ್ಟಲೆ ತುಪ್ಪ
ಒಣಗಿರ್ತಕ್ಕ ಅದು ಶಾಸ್ತ್ರ ಪ್ರಮಾಣ ಇಟ್ಕೊಂಡು ಆ ಸಮಿತಿಗಳನ್ನ ವ್ಯವಸ್ಥೆ ಮಾಡಿ ಈ ಅರಳಿ ಮರದ್ದು ಅದು ತಂತಾನೇ ಒಣಗಿರ್ತಕ್ಕಂಥದ್ದು ಈ ಥರದ್ದು ಸ್ವಲ್ಪ ಶಾಸ್ತ್ರೋಕ್ತವಾಗಿ ಶಾಸ್ತ್ರ ಹೇಳಿದೆ ಇದು. ಇಲ್ಲ ನಾನು ಹಾಗೇನು ಮಾಡ್ತಾ ಇರಲಿಲ್ಲ. ಶಾಸ್ತ್ರ ಏನು ಹೇಳಿತಂತಂದರೆ ಈ ವೃತ್ತಿಯಲ್ಲಿರತಕ್ಕಂಥವರು ಆ ಗ್ರಾಮದ ಯಜಮಾನರನ್ನೋ ಒಡೆಯನನ್ನೋ ಅಥವಾ ರಾಜನನ್ನೋ ಹಿಡಿದು ಯಜ್ಞಯಾಗಗಳು ಮಾಡಿಸಬೇಕು. ಯಾರ ಕೈಯಲ್ಲಿ ಹೂವು ಕೊಡುವವನು ಹೂವಿಂದಲೂ, ಹಣ್ಣು ಕೊಡುವವನು ಹಣ್ಣಿಂದಲೂ, ಇಟ್ಟಿಗೆ ಕೊಡುವವನು ಇಟ್ಟಿಗೆಯಿಂದಲೂ ಕೆಲಸವನ್ನು ಮಾಡಿಸ್ತಕ್ಕಂತಹ ಒಬ್ಬ ಗುರುಗಳು ಇದನ್ನು ಮಾಡಬೇಕು. ಲೋಕ ಕಲ್ಯಾಣಾರ್ಥ ಯಜ್ಞಗಳನ್ನು ಮಾಡಿಸಿದರೆ ಕಾಲ ಕಾಲಕ್ಕೆ ಮಳೆ, ಕಾಲ ಕಾಲಕ್ಕೆ ಬೆಳೆ ಬರುತ್ತಂತಕ್ಕಂಥ ಯಾವಾಗಲೂ ಓದ್ಬಿಟ್ಟಿರ್ತೀನ, ಅದು ನಾನು ತಲೆಗೆ ಹಾಕ್ಕೊಂಡು ಯಾಗ ಮಾಡಬೇಕು ಅಂತ ಇರುತ್ತಾ. ಈ ಯಾಗಗಳು ಮಾಡುವಾಗ ನಮ್ಮ ಹತ್ರ ಅವಾಗ ಸ್ವಲ್ಪ ಹೆಸರು ಮಾಡಿದವನೊಬ್ಬ ಮಹಾನ್ ಭಾವ ಇದ್ದ. 2003-4-5 ಒಂದು 7 ಕೋಟಿ ಆ ಹಣ ಯಾಕೆ ನಾನು ಹೇಳ್ತೀನಿ ಅಂತಂದರೆ 9 ದಿನಗಳಿಗೆ 7 ಕೋಟಿ ರೂಪಾಯಿ ಖರ್ಚು ಮಾಡಿ ಯಜ್ಞ ಮಾಡಿಸಿದ್ದ ಮಹಾನ್ ಭಾವ ಒಬ್ಬ ಆತ ಏನು ಆವಾಗ 7 ಕೋಟಿ ಅಂತೆ ಯಜ್ಞಕ್ಕೆ ಖರ್ಚಾಗಿದ್ದು, ಈ ಹೋಮಕ್ಕೆ ಖರ್ಚಾಗಿದ್ದು ಅಂತ ಹೇಳಿ ಆತ ರಿಯಲ್ ಎಸ್ಟೇಟಲ್ಲಿ ಆತ ಕೂಡ ತಕ್ಷಣ ಎದ್ದವನೇ ರಿಯಲ್ ಎಸ್ಟೇಟ್ ದೊಡ್ಡ ಮಟ್ಟದ ಹಣವನ್ನು ಮಾಡಿಬಿಟ್ಟ ಆತ ಏನು ಹೆಸರು ಮಾಡದ, ಹಣ ಮಾಡದ, ಏನು ಎಲ್ಲರ ಎದುರು ಅದ್ಭುತವಾಗಿ ತೋರ್ಪಡಗಳು ನಡೀತಾ ಇತ್ತು. ನಾವು ನೋಡಿ, ಇದು ನಾನು ಯಾಕೆ ಹೇಳಬೇಕು ಆಯಿತು ಅಂತಂದರೆ ನನ್ನ ಬಾಯಿಂದ ಬಂದದ್ದು ಕೆಲವು ಶಬ್ದಗಳಿಗೋಸ್ಕರ ಬೇಜಾರಾಗಿ ಹೇಳ್ತಿದ್ದೀನಿ. ಅದು ಯಾಕಾದರೂ ಬರ್ತವೆ ಆ ಸಂದರ್ಭದಲ್ಲಿ ಅನ್ನಿಸುತ್ತೆ ನನಗೆ. ಈ ಯಾಗ ಮಾಡುವಾಗ ಸ್ವಾಮಿ ಅವ್ರ ಹೆಸರು ಹೇಳೋದು ಬೇಡ, ಯಾಕಂದರೆ ಮತ್ತು ಅವರು ಬಂದ ನನ್ನ ಹತ್ರ 4-5 ಸಲ ಬಂದರು. ಅದನ್ನು ಕೂಡ ನಿಮಗೆ ಹೇಳ್ತೀನಿ. ಅವ್ರ ಹತ್ರ ಅವ್ರ ಮಿತ್ರರೊಬ್ಬರು ನನ್ನ ಕರ್ಕೊಂಡೋದ್ರು. ಸ್ವಾಮಿ ಹೆಂಗೂ ಯಾಗ ಮಾಡ್ತಾಯಿದ್ರಿ, ಅವರು ಬಹಳ ದೊಡ್ಡ ಮಟ್ಟದ ಯಾಗಗಳು ಮಾಡ್ತಾರೆ, ಅವ್ರು ಏನಾದರೂ ದಾನ ಮಾಡ್ತಾರೆ, ದೊಡ್ಡದಾಗಿ ಹೋಗೋಣ ಅಂತೇಳಿ. ಆಯಿತು ನಡೀರಿ ಅಂತಂದ್ರೆ ನಾನು ಎಲ್ಲೂ ಮನೆಗಳಿಗೆ ಬರಲ್ಲ, ಯಜ್ಞ ಅನ್ನೋ ವಿಚಾರಕ್ಕಾಗಿ ಬರ್ತೇನೆ, ಮೊದಲೇ ನೀವು ತಿಳಿಸಿ, ಯಾಕಂದರೆ ಅವ್ರ ಮನೇಲಿ ಏನೇನೋ ಮಾಡಿರ್ತಾರೆ. ಇಲ್ಲ ಸ್ವಾಮಿ ಅವ್ರ ಹತ್ರ ಏನೂ ಮಾಡಲ್ಲ, ನಾವು ಆಫೀಸ್ಗೆ ಹೋಗ್ಬಿಡೋಣ ಅಂತಂದ್ರೆ ಆಯಿತು ಅಂತಂದ್ರೆ ಅವ್ರ ಮಿತ್ರರೇ ಅವರು, ನನ್ನ ಕರ್ಕೊಂಡು ಹೋಗಿದ್ದವರು ಅವ್ರ ಮಿತ್ರರೇ. ಕರೆದುಕೊಂಡು ಹೋಗಿ ಇನ್ವಿಟೇಷನ್ ನೋಡಿದ್ರು. ಹೀಗೆ ನೋಡಿ ಲೋಕ ಕಲ್ಯಾಣಾರ್ಥವಾಗಿ ಯಾಗ, ನಾವೊಂದು ಗ್ರಹ, ಒಳಗಿರುವುದು ವಿಗ್ರಹ, ಅದರ ಮುಂದೆ ಕೂತರೆ ಮನೋನಿಗ್ರಹ, ಕೂತಿಲ್ಲ ಅಂದರೆ ಜೀವನ ಪೂರ್ತಿ ಕಾರಾಗೃಹ, ಹಾಗಾಗಬಾರ್ದಂದರೆ ಪಡೆಯಬೇಕು ಭಗವಂತನ ಅನುಗ್ರಹ. ಈಗೆಲ್ಲ ಓದ್ತಾ ಇದ್ದಾನೆ. ಇದೇನು ಸ್ವಾಮಿ ಕಾರಾಗೃಹ ಅಂತ, ಇದು ಹಾಕ್ಬಾರ್ದಾಗಿತ್ತು ನೀವು ಅಂತಂದರು. ನಾನು ಅದಕ್ಕೆ ಡೆಫಿನೇಷನ್ ಕೊಟ್ಟೆ, ಇದು ಹಾಕ್ಬಾರ್ದಾಗಿತ್ತು ನೀವು ಅಂತಂದ್ರು. ನೋಡಿ, ಅವ್ರ ಕಾರಾಗೃಹ ಚೆನ್ನಾಗಿ ನೀವು ಗಮನಿಸ್ಬೇಕಿಲ್ಲಿ. ಕಾರಾಗೃಹ ಅನ್ನೋ ಪದನೇ ಅವ್ರಿಗೆ ಪೇನ್ ಆಗಿಬಿಡ್ತು. ಅಲ್ಲೇ ತಿಳ್ಕೊಬೋದು ನಾವು, ಆ ಪದವನ್ನು ಕೇಳಿದ ಕೂಡಲೇ ಅವನು ಇಷ್ಟು ಮಾಡಿರ್ತಕ್ಕಂತಹದ್ದು ಪೇಯ್ನ್ ಕಾಣಿಸ್ತಾ ಇದೆ. ಯಾವತ್ತೋ ಒಂದು ದಿನ ಅವನಿಗದು ಆಗುತ್ತೆ. ಅದನ್ನೇ ಡಿಗ್ ಮಾಡಿ ನೋಡಿ ಇದು ಹಾಕ್ಬಾರ್ದಾಗಿತ್ತು ನೀವು ಅಂದ. ನನಗೆ ಹೇಳಿಕೊಡ್ತೀಯಲ್ಲ ಏನೇನೋ ಅಂತ ನಾನು ಮನಸ್ಸಿಗೆ ಬಂದದ್ದು ನಾನು ಅನ್ನಲಿಲ್ಲ. ಇಲ್ಲ ರೀ, ಅದು ಹಾಗೆ ಹೀಗೆ, ಅದು ರೈಮಿಂಗಲ್ಲಿ ನಾನು ಮಾಡಿರ್ತಕ್ಕಂಥದ್ದು ಏನಿದೆಯೋ, ನಾವು ಭಗವಂತನ ಅನುಗ್ರಹ ಪಡ್ಕೊಂಡಿಲ್ಲ, ಜೀವಮಾನದಲ್ಲಿ ಪಡ್ಕೊಂಡಿಲ್ಲ ಅಂದರೆ ಕಾರಾಗೃಹಕ್ಕೆ ಹಾಕುವಂಥ ಅಲ್ಲ. ಅದರ ಅರ್ಥ ನಮ್ಮ ಜೀವನ ಒಂದು ರೀತಿ ಕಾರಾಗೃಹದಲ್ಲಿದ್ದಂಗೆ ರೀ ಅನ್ನೋದ್ರ ಅರ್ಥವನ್ನು ಕೊಟ್ಟರು. ಹಾಗೆಲ್ಲೋ ಒಂದು ಕಡೆ ಭಯ ಇದೆ. ಯಾಕಂದರೆ ಅವನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅವ್ನು ಹಿಂದುಳಿತಾನೆ, ಮುಂದೆ ಹಿಂಗೆ ಆಗ್ಬೋದೇನೋ, ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ದೌರ್ಜನ್ಯ ಮಾಡ್ತಾಯಿದ್ದೀನಿ, ದರ್ಪ ಮಾಡ್ತಾಯಿದ್ದೀನಿ, ಅವ್ರದ್ದು ಕಿತ್ತು ಇವರೆಲ್ಲ ಕಿತ್ತು ದೊಡ್ಡ ಮಟ್ಟದ ಹಣ ಮಾಡಿದ್ದೀನಿ, ಕಾರಾಗೃಹದ ನನ್ನ ದಿನಗಳು ಬರಬಹುದೇನೋ ಅಂತ ಅವನ ತಲೆಯಲ್ಲಿ ಇದೆ. ಅದಕ್ಕೆ ಅವನು ಪದೇ ಹೇಳ್ತಿದ್ದಾನೆ. ಸರಿ, ಈಗ ನಾನು ಏನು ಮಾಡಬೇಕಿದ್ದಕ್ಕೆ ಅಂತಂದು ಹೇಳಿದಾಗ ಈ ಥರದ್ದು ಮಾಡ್ತಾಯಿದ್ವಿ, ಒಂದು ಹೇಗೆ ತುಪ್ಪನ ಮತ್ತು ಇದು ಕೊಡಿಸಿ ಅದು ಕೊಡಿಸಿ ಏನೋ ನಾವು ಪಕ್ಕದಲ್ಲಿದ್ದವನು ಹೇಳ್ತಿದ್ದ ಅವ್ರ ಮಿತ್ರ. ಇಲ್ಲ, ನೀವೇನು ಗೊತ್ತಾ, ಈ ರೀತಿ ಯಾಗ ಮಾಡಬೇಕಂದ್ರೆ ಯಾರ ಹತ್ರ ಏನು ತೊಗೊಳ್ಬಾರ್ದು, ನಮಗೆ ಶಕ್ತಿ ಇದ್ದರೆ ನಾವು ಮಾಡಬೇಕು. ನಮಗೆ ಶಕ್ತಿ ಇದ್ದರೆ, ನಿಮ್ಗೆ ಶಕ್ತಿ ಇದ್ದರೆ ನೀವು ಮಾಡಿರಿ, ಯಾಕ್ರಿ ನೀವು ದಾನ ತೊಗೊಂಡು ಮಾಡ್ತೀರಿ ಅಂತ ಒಂದು ಮಾತಂದ. ಆಗ ನನಗೆ ಆಗಿದ್ದು, ನಾನು ಹೋಗೋಕ್ಕೆ ಸಾಧ್ಯವೂ ಇಲ್ಲ, ಇವನು ಯಾವನ ಕರ್ಕೊಂಡು ಬಂದ ಈ ಮಾತುಗಳ ಇವನು ಅಂತ. ನಾನು ಒಂದು ರೀತಿ ಅಲ್ಲೇ ಹೇಗಿರುತ್ತೆ ಅಂತಂದರೆ ತಾರಕಕ್ಕೆ ಬಂದ್ಬಿಡುತ್ತೆ ನನಗೆ. ಆ ಒಂದು ಕೋಪಿಷ್ಟನಾಗಿ ಒಂದು ರೀತಿಯ ದೂರ್ವಾಸ ಮನೆಗಿಂತ ಹೆಚ್ಚಿಗೆ ಮಾಡಿಕೊಂಡೆ ನಾನು. ಆ ನಂತರ ಕೇಳಿಸ್ಕೊಂಡೆ, ಅಲ್ಲ ನನಗೇನು ಗೊತ್ತಾ, ಈ ಪದ ಅಂದಮೇಲೆ ಇನ್ನು ಅವನ ಐರಾವತವನ್ನು ಕಳಿಸ್ತೀನಿ ಅಂದರೂ ಕೂಡ ವರ್ಜೆ ಮಾಡ್ತೀನಿ, ಸಾಧ್ಯವೇ ಇಲ್ಲ. ಹಾಗೆಲ್ಲ ಆದಮೇಲೆ ಸರಿ, ಅವ್ರ ಹೆಸರು ಹೇಳ್ದ, ಬಟ್ ಈಗ ನಾನು ಹೇಗೆ ಹೇಳೋದು ಬೇಡ. ಸರಿ ಅಪ್ಪ ರೆಡ್ಡಿನೇನು ನೇಕೋಗೋ 25 kg ಭೀಮಿಸ್ತಾನು ಅಂತಂದ ತೆಲುಗಲ್ಲಿ, ಒಂದು 25 kg ಅಕ್ಕಿ ಕಳಿಸ್ತೀನಿ ಅಂತಂದ.
ಅವನು ಸ್ವಲ್ಪ ತಲೆ ಕೆಳಗೆ ಮಾಡ್ಕೊಂಡ, ಹೀಗೆಲ್ಲ ಬೇಸರ ಮಾಡ್ಕೊಂಡ. ದಾನ ಮಾಡಿ ಯಾಗ ಮಾಡಬಾರ್ದು. ನಾನು ದಾನಗಳನ್ನು ಮಾಡಿಸಿ ಯಾಗ ಮಾಡೋಂತ ಎಲ್ಲ ಹೇಳಿದೆ ಶಾಸ್ತ್ರ. ಈ ನಾನ್ಸೆನ್ಸ್ಗೆ ಯಾಕೆ ಹೇಳಬೇಕು? ತಿಳುವಳಿಕೆ ಇಲ್ಲದವನಿಗೆ ಅದ್ರ ಬಗ್ಗೆ ವಿಶ್ಲೇಷಣೆ ಯಾಕೆ ಕೊಡ್ತೀನಿ ನಾನು? ಕೊಡಲ್ಲ ನಾನಲ್ಲಿ. ನಂತರ ಬರಬೇಕಾದ್ರೆ ನಾನು ಅಲ್ಲಿಂದ ಆಮೇಲೆ ಅವ್ರೇನು ಸ್ವಲ್ಪ ಈ ತಂದಿಟ್ಟಿದ್ರು, ಬಟ್ ಆಚೆ ಬಂದನ್ನು ಕರ್ಕೊಂಡ, ವೆಲ್ಕಮ್ ಮಾಡ್ಕೊಂಡ. ಆಮೇಲೆ ಏನೋ ಹಾರ ತಂದು ಹೂವು ತಂದಿದ್ದ, ಯಾವುದು ಮುಟ್ಟಲಿಲ್ಲ ನಾನು, ಯಾವುದೂ ಮುಟ್ಟಿಲ್ಲ. ಒಂದು ಕಾರಲ್ಲಿ ಕುಳಿತುಕೊಂಡೆ. ನಂತರ ಆತ ಅಷ್ಟಾಗ ಬಂದು ಮತ್ತೆ ಕರೆದ, ಇಲ್ಲ ನನಗೆ ಅರ್ಜೆಂಟ್ ಕೆಲಸ ಇದೆ, ಮತ್ತೊಂದು ದಿನ ಬೇಕಾದರೆ ಈ ಪ್ಲೇಸಿಗೆ ನಾನು ಬರ್ತೀನಿ, ಈಗ ನಾನು ಬರೋಕ್ಕೆ ಚಾನ್ಸ್ ಎಲ್ಲ ಸಾಧ್ಯವೂ ಇಲ್ಲ, ಬನ್ನಿ ಅಂತೇಳಿ ಇನ್ನೊಬ್ಬರು ಅಂದ್ರೆ ಅವ್ರು ಕರ್ಕೊಂಡ್ಬಂದೆ. ಇವ್ರ ಜೊತೇಲಿ ಬಂದ್ರಲ್ಲ, ಅಲ್ಲ ಸ್ವಾಮಿ ನಾನು ಅಂದ್ಕೊಂಡಿದ್ದೆ, ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ನಮ್ಗೆ ಸ್ವಲ್ಪ ತುಪ್ಪ ದಾನ ಮಾಡ್ತಾರೆ ಹೋಮಕ್ಕೆ, ಯಾಕಂದರೆ ಭಕ್ತಿ ಇರೋನಲ್ಲ, ಈ 7 ಕೋಟಿ ರೂಪಾಯಿ ಖರ್ಚು ಮಾಡಿ ಯಾಗಗಳು ಮಾಡಿದ್ದಾನಲ್ಲ, ನಮಗೂ ಮಾಡ್ತಾನೆ ಅಂತ ನಾನು ಖುಷಿಯಿಂದ ಕರ್ಕೊಂಡ್ಬಂದೆ ಸ್ವಾಮಿ, ನಮ್ಮ ತಪ್ಪಾಯ್ತು ಕ್ಷಮಿಸಬೇಡಿ ಸ್ವಾಮಿ ಅಂತಂದರು. ನಿಂದು ತಪ್ಪಿಲ್ಲ ಕಣಯ್ಯ, ಈತ ಏನೋ ಬಹುಶಃ ದೇವರು ಎಷ್ಟು ಕೊಟ್ಟಿದ್ದಾನೋ ಅದರ 2 ಅವನನ್ನು ಉನ್ನತಿ ಏನು ಕೊಟ್ಟಿದ್ದಾನೋ ಅಷ್ಟೇ ಅವನತಿ ಕೂಡ ಹೊಂದುತ್ತಾನೆ. ಬರೆದಿಟ್ಕೋ ಅವನು 25 kg ಅಕ್ಕಿ ತಿರಿಯೋ ಸ್ಟೇಜಿಗೆ ಬರ್ತಾನೆ ಅಂದ್ಬಿಟ್ಟೆ ನಾನು. ಆ 25 kg ಅಕ್ಕಿರ ತಿರಿದುಕೊಳ್ಳೋ ಸ್ಟೇಜಿಗೆ ಬರ್ತಾನವ ಅಂತೇಳಿ ಒಂದು ರೀತಿ ಹಿಂಗೆ ಮಾಡಿ ಕಣ್ಣು ಮಾಡಿಬಿಟ್ಟೆ. ಆ ಸನ್ನಿವೇಶ ಇವತ್ತು ಮೆಲುಕಾಗ್ತಾನಾತ. ಆಮೇಲೆ ಬರ್ತಾ ನನ್ನ ಜೊತೆ ವಾದ ಮಾಡ್ದ ಆತ, ಅಲ್ಲ ಸ್ವಾಮಿ ಅವ್ನು 100 ಕೋಟಿ ಅಲ್ಲ 1000 ಕೋಟಿಗೆ ಇದ್ದಾನೆ ಸ್ವಾಮಿ, ಏನು 25 kg ಅಕ್ಕಿ ಅವನಿಗೇನು ಲೆಕ್ಕನಾ? ಒಂದು ಹೋಮಕ್ಕೆ 7-8 ಕೋಟಿ ಖರ್ಚು ಮಾಡಿದವನು ಅವನು, 25 kg ನೀವು ಹಂಗೆ ನೋಡಯ್ಯ, ನನಗದು ಗೊತ್ತಿಲ್ಲ. ಒಟ್ಟಾರೆ ನಾನು ಅಂದದ್ದು ಆ ಪದಗಳು ಮುಂದುವರೆದದ್ದು ಸಾವಿರಾರು ದಿನಗಳಾಗಲಿ ಈತ ಆ ಸ್ಟೇಜನ್ನು ಮುಟ್ಟುತ್ತಾನೆ ಅಂತಂದು ನನ್ನ ಬಾಯಿಂದ ನಾನು ಮಾತಾಡಲ್ಲ ಹಾಗೆ. ಆಮೇಲೆ ಯಾರಿಗೂ ನಾನು ಆ ಥರದ್ದು ಶಾಪದ ಒಂದು ಪದ ಜೀವಮಾನದಲ್ಲಿ ಬಳಸಲ್ಲ. ಅದೊಂದೇ ಒಂದು ನನ್ನ ಜೀವಮಾನದಲ್ಲಿ ಆ ಪದ ಅಂತ ಬಳಸಿದ್ದು. ಆ ನಂತರ 2011-12ಕ್ಕೆ ಅವನದ್ದೇ ಕೆಲವು ಸ್ಕೂಲುಗಳು ಕಾಲೇಜುಗಳು ಆ ಒಂದು ಏನೇನಿತ್ತು ಈಗ ಅಂತಂದರೆ ಒಂದು 100 ಕೇಸ್ ಬಿದ್ದಿರುತ್ತೆ ಅವನ ಮೇಲೆ, ಒಂದು 100 ಕೇಸ್ ಪತನ. ಹಾಗೆ 5 ವರ್ಷಗಳ ಹಿಂದೆ ನನ್ನ ಹತ್ರ 2 ಸಲ ಬಂದಿದ್ದರು. ಚೇರ್ ಹಾಕಿದ್ರು ಕುಳಿತುಕೊಳ್ಳಿಲ್ಲ, ಕೆಳಗಡೆ ಕೂತ್ಕೊಂಡಿದ್ದ. ಆ ನಂತರ ನಾನು ನೆನಪು ಮಾಡಲಿಲ್ಲ, ನಾನು ಯಾವುದೇ ಕಾರಣಕ್ಕೂ ಆ ಥರದ್ದು ಇನ್ಸರ್ಟ್ ಮಾಡಲ್ಲ, ನೆನಪು ಮಾಡಿಸಲ್ಲ. ಆಮೇಲೆ ಏನು ಹತ್ಕೊಂಡ ಗೋಗರದ ಮತ್ತೊಂದು ಏನೋ ಮಾಡಿದ, ಬೇರೆ ಅವ್ರಿಗೇನೋ ಒಂದು ಸನ್ನಿವೇಶ ತಂದಿದ್ದರು, ಅದರ ಬಗ್ಗೆ ನಾನು ಮಾತಾಡಿ ಆತನಿಗೆ ಏನು ಬೇಕೋ ನನ್ನ ಕಡೆಯಿಂದ ಎಲ್ಲ ತರಹದ್ದು ಪ್ರಸಾದ ತೊಗೋಬೇಕು ನೀವು ಅಂತ ಹೇಳಿ ಪ್ರಸಾದ ಮಾಡಿಸಿ ಅವ್ರಿಗೇನು ಬೇಕು ಎಲ್ಲ ಹೇಳಿ ಕಳಿಸಿ ಒಂದು ಕ್ಷೇತ್ರಕ್ಕೆ ಹೋಗಿ ಬಾ ಅಂತೇಳಿ ಕಳಿಸಿಕೊಟ್ಟೆ ವಿನಃ ಈತನಿಗೆ ರೆಮಿಡಿ ಮಾಡುವಂಥ ನನ್ನ ಮನಸ್ಸು ಹೇಳಿಲ್ಲ, ಒಪ್ಪಲಿಲ್ಲ. ಲಾಕ್ ಆಯಿತು ಅದು ನನಗೆ, ನನ್ನ ಮನಸ್ಸಿಗೆ ಲಾಕ್ ಆದರೆ ಮಾಡಲ್ಲ ನಾನು. ಆ ನಂತರ ಒಂದು ಕ್ಷೇತ್ರಕ್ಕೆ ಹೋಗಬಾ ಅಂತೇಳಿ ಬಿಟ್ಟೆ. ಮತ್ತು ಇನ್ಯಾರ ಕ್ಲೋಸಾಗಿ ನನಗಿರೋರೊಬ್ಬರು ಕರ್ಕೊಂಡ್ಬಂದರು. ಮಾಮ ನಿಮ್ಮ ಹತ್ರ ಬಂದಿದ್ರಂತೆ ಇವರು, ದಯವಿಟ್ಟು ಇವರಿಗೆ ಮಾಮ ನೀವು ಇದನ್ನು ಮಾಡಬೇಕು ಅಂತೇಳಿ ನಮ್ಮ ಹುಡುಗರೊಬ್ಬರು ಕರ್ಕೊಂಡು ಬಂದರು. ಆವಾಗಲೂ ಕೂಡ ಅಷ್ಟೇ, ಯಾಕೋ ಅದು ಮತ್ತೆ ಓಪನ್ ಆಗಲಿಲ್ಲ ನನಗೆ. ಇನ್ನೊಂದು ಸಲ ಬಂದಾಗಲೂ ಕೂಡ ಅದನ್ನೇ ಎಲೆಕ್ಷನ್ ಸಂದರ್ಭಕ್ಕೆ ಸಂಬಂಧಪಟ್ಟದ್ದು ಅದನ್ನು ಮಾಡಲಿಲ್ಲ ನಾನು. ಈಗ ಒಂದು 2 ವರ್ಷಗಳ ಹಿಂದೆ ಅವರ ಒಂದು ನನ್ನ ಕರ್ಕೊಂಡು ಹೋಗಿದ್ರಲ್ಲ, ಅವರಿಗೆ ಒಂದು ರೆಕಾರ್ಡ್ ಮಾಡಿದ್ದಾರೆ. ಏಮಪ್ಪ ತೆಲುಗಲ್ಲಿ, ಏಮಪ್ಪ ಅವ್ರ ಹೆಸರು ಹೇಳಿದ್ ಬೇಡ, ರೆಡ್ಡಿ నీ దగ్గర ఏమైనా ఉంటే నాకు ఒక 5,000 ಸಹಾಯ చేస్తావా, 5,000 ಕಳಿಸ್ತೀಯಾ ಅಂತ ಕೇಳಿದ್ದಾರೆ. ಕೋಟಿಗಳಿಗೆ ತಲೆ ಎತ್ತಿದವ ಇವನನ್ನು 5,000 ಕೇಳಿದಾನೆ ಅಂತಂದ್ರೆ ಅಕ್ಕಿಯಲ್ಲಿ ಇನ್ನೇನದು, ಎಂಥ ಪರಿಸ್ಥಿತಿ ಬಂದ. ಈಗಲೂ ಅಯ್ಯಪ್ಪ ಅಂತಾನೆ, ಏನಂದ್ರೆ ಸ್ವಾಮಿ ನೀವು ಎಂಥ ಮಾತಂದ್ರಿ, ಅವನು ಈಗ ಅದಕ್ಕಿಂತ ಹೀನ ಸ್ಥಿತಿಗೆ ಬಂದುಬಿಟ್ಟ. ಈಗ ಗೊತ್ತಿಲ್ಲ, ಅದಕ್ಕೆ ನೀವು ಚೆನ್ನಾಗಿದ್ದಾಗ ದರ್ಪ ಮಾಡಿ ಮೆರೆಯೋದು, ಚೆನ್ನಾಗಿ ದುಡ್ಡಿದಾಗ ದಾನ ಮಾಡೋದಲ್ಲ ರೀ. ನಾನು ಅದಕ್ಕೆ ಹೇಳ್ತೀನಿ, ನಿಮ್ಮ ತಟ್ಟೆಯಲ್ಲಿರೋ ಆ ಒಂದು ಮೊದಲು ತುತ್ತಿದೆಯಲ್ಲ, ಏನೂ ಮಾಡೋಕ್ಕಿಲ್ಲ, ಒಟ್ಟಾರೆ ನೀವು ಬದುಕ್ತಾ ಇದ್ದೀರಿ, ಏನೋ ತಿಂತಾ ಇದ್ದೀರಿ, ಬದುಕ್ತಾ ಇದ್ದೀರಿ. ಆ ತಿನ್ನೋದು ಮೊದಲು ತುತ್ತಿದೆಯಲ್ಲ, ಅದು ಅವನ 7 ಕೋಟಿಗಿಂತ ಇನ್ನೂ ಜಾಸ್ತಿ. ಒಂದು ಪಕ್ಷಿಗೆ ಹಾಕಿದ್ರೆ ನೀವು ಒಂದು ತುತ್ತು ಅದಕ್ಕಿಂತಲೂ ಜಾಸ್ತಿ, ಅದು ನಿಮ್ಮ ತಟ್ಟೆಯಲ್ಲಿ ಬಂದದ್ದೇ ಇರಬೇಕಾದ್ರೆ ನಿಮ್ಮ ಪಾಲಿನ ಅನ್ನ, ಅದು ನಿಮ್ಮ ಪಾಲಿಗೆ ಬಂದ ಅನ್ನದಲ್ಲಿ ನೀವು ಸ್ವಲ್ಪ ತೆಗೆದಾಕ್ತಿಲ್ಲ, ಸ್ವಲ್ಪ ಹೊಟ್ಟೆ ಹಸಿವಿಂದ ಇರು, ಅದು ಅರ್ಧ ಹೊಟ್ಟೆನ ಊಟ ಮಾಡು, ಪರವಾಗಿಲ್ಲ. ಪಾತ್ರೆ ಅಂತ ತೆಗೆದಿದ್ದು ಬೇರೆಯವ್ರಿಗೆ ಹೋಗ್ಬಿಡುತ್ತೆ ಅಂತ, ಅದು ನಿನ್ನ ತಟ್ಟೆಗೆ ಬಂದಿದ್ದನ್ನು ಬೇರೆ ಆಗ್ತೀಯ ಅಂತಂದರೆ ಊಟ ಮಾಡುವ ಮುನ್ನ ಫಲದಿಗಳು ಹೇಳ್ತಾನೆ. ಈ ರೀತಿ ಅಹಂಕಾರ ಗರ್ವಗಳನ್ನು ಪಡ್ತಕ್ಕಂಥ ಯಾಗಗಳನ್ನು ಕೂಡದು ಸಮಂಜಸವಲ್ಲ. ನನಗೆ ಅನುಭವ ಆಗಿದ್ದು ಅಂತಂದರೆ, ಈಗ ನಿಮ್ಮ ಪಾಯಿಂಟಿಗೆ ಬನ್ನಿ, ಒಂದು ಸಲ ಮೆಲುಕಾಕಿದನ್ನು. ಖಂಡಿತ ಗುರುಗಳೇ, ಅಂದರೆ ಕಲ್ಲು ದೇವಸ್ಥಾನಕ್ಕೆ ಹೋಗಿ ದೇವರಾಯಿತು, ಮನುಷ್ಯ ಜೀವನ ಪೂರ್ತಿ ದೇವಸ್ಥಾನಕ್ಕೆ ಹೋದರೂ ಮನುಷ್ಯನಾಗಲೇ ಇಲ್ಲ. ಈ ಮುಂಡೆದು ಮನುಷ್ಯ ಆಗಲಿಲ್ಲ, ಮನುಷ್ಯ ಆಗಲಿಲ್ಲ. ಅಲ್ಲಿಗೆ ಯಾಗಗಳು ಮಾಡ್ದ, ಯಜ್ಞಗಳು ಮಾಡ್ದ, ಸಾತ್ವಿಕ ಸ್ವಭಾವ ರೂಢಿಸ್ಕೊಂಡಿದ್ದಿದ್ರೆ ಆಯಿತು ಸ್ವಾಮಿ, ತುಂಬ ಸಂತೋಷ ಆಯಿತು, ಯಾಗಗಳು ಮಾಡ್ತಿದ್ದೆ, ನಾನು ಕೂಡ ಮೊನ್ನೆ ಅಷ್ಟೇ ಮಾಡಿದೆ, ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ ಸ್ವಾಮಿ ಅಂತ ಹೇಳಿ ಕಳಿಸಿದ್ದಿದ್ದರೆ ಅವನು ಮಾಡೋದೇ ಬೇಕಾಗಿಲ್ಲ, ನಾನ್ಸೆನ್ಸ್.
ಬ್ಲಡಿ ಫೆಲೋ ಏನೋ ಒಂದು ಆಗ್ತಿತ್ತು. ಅವನು ಅದಕ್ಕೊಂದು ಕೊಂಕ ಹುಡುಕೋದು, ಇದಕ್ಕೊಂದು ಕೊಂಕ ಹುಡುಕೋದು, ಏನೋ ಒಂದು ಹೇಳೋದು, ದಾನ ಎಲ್ಲ ತಗೊಂಡು ಮಾಡಬಾರ್ದು ರೀ ಅಂತ ಅನ್ನೋದಿದೆಯಲ್ಲ, ಇದು ಸಮಂಜಸವಲ್ಲ ಅನ್ಲಿಕ್ಕೆ ಮನುಷ್ಯ ಕೂಡ ಆಗಲ್ಲ ನೋಡಿ. ಮನುಷ್ಯನಾದ್ರೆ ಸಾಕು. ಮನುಷ್ಯ ಗೋಮುಖ ವ್ಯಾಘ್ರಗಳು. ಅವನು ನೋಡೋಕೆ ಒಂಥರ ಸಾಫ್ಟ್ ಒಂಥರ ಇದ್ದಾನೆ, ಈಗಲೂ ಅವನು ಮಾತಾಡೋದು ವಾಯ್ಸೇ ಬರಲ್ಲ. ಆದರೆ ಅವನ ಒಳಗಡೆಯ ಆ ಬುದ್ಧಿ ಇದೆ ನೋಡಿ, ಅದು ಅಷ್ಟು ಕರೆಕ್ಟ್ ಅಲ್ಲ. ಅದಕ್ಕಾಗಿ ಅಂಥವರೆಗೆ ಅದು ಕಲ್ಲು. ಆ ಕಲ್ಲುಗಳು ಇನ್ನೂ ಕೆಲವರು ಇದ್ದಾರೆ, ಕಲ್ಲಿನ ರೂಪದಲ್ಲಿ ಇರ್ತಕ್ಕಂತಹದ್ದು ಸಾಫ್ಟ್ ಮೃದು ಇದ್ದಾವೆ. ಮನುಷ್ಯರಲ್ಲ, ದೇವರೊಂದಲೂ ಕರಿಬಹುದು. ಬಹುಶಃ ಅದು ಬೆರಳಿಕೆ ಅಷ್ಟು. ಆದರೆ ಆ ಕಾಠಿಣ್ಯ ಇದೆಯಲ್ಲ, ಅದು ತೊಲಗಬೇಕು. ಒಳ್ಳೆಯ ಸುಭಾಷಿತ. ಅದು ನೀವು ಯಾಕೆ ಹೇಳಿದ್ರೋ, ನಾನು ಇದನ್ನ ಯಾಕೆ ಹೇಳಿದ್ನೋ, ಒಟ್ಟಾರೆ ನಾವು ಅದು ತಿಳ್ಕೊಳ್ಳೋಕೆ ಅವಕಾಶ ಆಯಿತು ಅಟ್ಲೀಸ್ಟ್ ಈ ವಿಚಾರವನ್ನು. ಅದೇ ನನಗೆ ಆ ಪದ ಬಂತಲ್ಲ, ಆಮೇಲೆ ನನಗೂ ಪೇನ್ ಆಯಿತು. ಅದೇ ನಾನೀಗ ಅನ್ಬಾರ್ದಾಗಿತ್ತು ಕಣಯ್ಯ, ಅವನವನಿಗೆ ಮಾಡಿದ ಕರ್ಮ ಅದು ಹೋಗಲಿ. ಇಲ್ಲ ಸ್ವಾಮಿ, ನೀವು ಏನೋ ಮನಸ್ಸಿಗೆ ತುಂಬ ನೋವು ತಂದ್ಕೊಂಡ್ಬಿಟ್ಟಿದ್ದೀರಿ, ನಿಮ್ಮ ಮಾತೇ ಅವನನ್ನು ಅಧಪತನ ಮಾಡ್ಬಿಡ್ದು ಅಂತ ನನ್ನ ಜೊತೆ ಬಂದಿದ್ದಾನೆ. ಒಂದು 10 ಸಲ ಎತ್ತಾಕಿರ್ತಾನೆ, ಅಂದಿರ್ತಾನೆ, ಆತವ ಹೇಳಿರ್ತಾನೆ, ನನಗೆ ಗೊತ್ತಿಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಆವತ್ತು ಆತನ ಬಾಯಿಂದ ಬಂದದ್ದಕ್ಕೆ ನನ್ನ ವಾಹನದಲ್ಲಿ ಮತ್ತೆ ಬರೋವಾಗ ಈ ಪದ ಆಚೆ ಬಂದ್ಬಿಡ್ತು. ಅವನು 25 ಕಿಲೋ ಹಕ್ಕಿನ ತಿರಿಯೋ ಸ್ಟೇಜಿಗೆ ಅವ ಬರ್ತಾನೆ ಅಂತ ಯಾಕಾದರೂ ಅಂತ ಈಗ ಅನಿಸುತ್ತೆ. ಬಟ್ ಆವತ್ತು ಅವನು ಅಂದಿದ್ದಕ್ಕೆ ಏನು ಹೇಳ್ತಾರೆ, ಏಟಿಗೆ ಎದುರೇಟು ಅಥವಾ ಏನು ಮುಯ್ಯಿಗೆ ಮುಯ್ಯಿ ಏನು ಅಂದ್ಕೊಂಡ್ರು ಬಹುಶಃ ನಾನು ಸ್ವಲ್ಪ ಪೇಯ್ನ್ ಮಾಡ್ಕೊಳ್ತೀನಿ. ನನ್ನ ಬಾಯಿಂದ ಹಾಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡಲ್ಲ. ಆದರೂ ಕಲ್ಲು ಹೃದಯ ಇರೋ ಸ್ವಲ್ಪ ಚೇಂಜ್ ಆದರೆ ಒಳ್ಳೆಯದು ಅಂತ ಈಗ ನಾನು ಹೇಳುವಂಥ ಮಾತು ನನ್ನ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳಾಯಿತು. ನಿಮ್ಮ ಒಂದು ಅನುಭವನ ತಿಳ್ಕೊಂಡ್ವಿ. ಆ ವ್ಯಕ್ತಿ ಆ ರೀತಿ ತಪ್ಪನ್ನು ಮಾಡಿದ್ದಕ್ಕೆ ಕೋಪದಲ್ಲಿ ನಿಮಗೆ ಆ ರೀತಿ ಮಾತು ಬಂತು. ಬಟ್ ಒಂದು ಜೀವನದಲ್ಲಿ ಉನ್ನತ ಸ್ಥಾನದಲ್ಲಿದ್ದವರು ಹೇಗೆ ಕೆಳಮಟ್ಟಕ್ಕೆ ಇಳಿದ್ರು ಅದು ಕೂಡ ನಾವು ತಿಳ್ಕೊಂಡ್ವಿ. ಸೊ ದುರಹಂಕಾರ, ಅಹಂಕಾರ ಅನ್ನೋಂಥದ್ದನ್ನ ನಾವು ತೋರಿಸ್ಬಾರ್ದು. ಮನುಷ್ಯನಾಗಿ ಇರಬೇಕು ಅನ್ನೋದನ್ನ ಈ ಒಂದು ವಿಚಾರದ ಮುಖಾಂತರ ನಾವು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಯಿತು ಗುರುಗಳೇ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.